ನಮಸ್ಕಾರ ದೇವರುಗಳ ಬಿಗ್ ಬಾಸ್ ಸೀಸನ್ 13ರ ಅಗ್ನಿ ಪರೀಕ್ಷೆಯ ಹೊಸ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಇವತ್ತಿನ ಈ ಪ್ರೋಮೋ ನೋಡೋ ಮೂಲಕ ಎಷ್ಟು ಜನ ಸೆಲೆಕ್ಟ್ ಮಾಡ್ಕೊಂತಾರೆ ಎಷ್ಟು ಜನ ಇಲ್ಲ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಇವತ್ತಿನ ಪ್ರೋಮೋದಲ್ಲಿ 70 ವರ್ಷದ ಒಬ್ಬ ಅಜ್ಜಿನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಹಳ್ಳಿಯ ಮುಗ್ಧ ಹುಡುಗಿ ಅಂತ ಹೇಳಿ ಒಂದು ಹುಡುಗಿನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದನ್ನ ಇವತ್ತಿನ ಪ್ರೋಮೋ ನೋಡೋ ಮೂಲಕ ಗೊತ್ತಾಗುತ್ತೆ ನಮ್ಗೆ. ಇವತ್ತು ಕಲರ್ಸ್ ಕನ್ನಡ ಪೇಜ್ ಅಲ್ಲಿ ಅಗ್ನಿ ಪರೀಕ್ಷೆಯ ಪ್ರೋಮೋ ಏನ್ ಅಪ್ಡೇಟ್ ಆಯ್ತು ಬೆಳಗ್ಗೆ, ಅದ್ರ ಬಗ್ಗೆ ನೋಡ್ಕೊಂಡ್ ಬಂದ್ಬಿಡೋಣ ಇವಾಗ ಬೇಗ. ಇಲ್ಲಿ ಏಜ್ ಲಿಮಿಟ್ ಇಲ್ಲ. ಎಷ್ಟು ಜನ ಬಂದಿದ್ದಾರೆ? 72 ವರ್ಷದ್ದು. 20 ವಯಸ್ಸು, ಛೋಟಾ ಪ್ಯಾಕೆಟ್ ಬಡಾ ಧಮಾಕ. 20 ವರ್ಷದ್ದು. ಅನ್ಲಿಮಿಟೆಡ್ ಇದ್ರೆ ಆಯ್ತು. ಊಟದ ಕೊರತೆ ಇದ್ದಾಗ ಆರೋಗ್ಯ ಹಾಳಾಗತ್ತೆ ಅನ್ನೋದು ಏನಾದ್ರು ಇದೆಯಾ ನಿಮ್ಗೆ? ತೊಡೆ ತಟ್ಟೆ ಆಡ್ತೀವಿ ಸರ್. ಸ್ನೇಹಿತರೆ 72 ವರ್ಷದ ರತ್ನ ಅಂತ ಇಲ್ಲಿ ಒಬ್ರು ವ್ಯಕ್ತಿ ಆಯ್ಕೆ ಆಗಿದ್ದಾರೆ, ನೋಡ್ಬೋದು ನೀವು ಇಲ್ಲಿ. ಇಲ್ಲಿ ಏಜ್ ಲಿಮಿಟ್ ಇಲ್ಲ. ಎಷ್ಟು ಜನ ಬಂದಿದ್ದಾರೆ? 72 ವರ್ಷದವರು. ಕುಮಾರಿ ಅಂತ 20 ವರ್ಷದ ಹುಡುಗಿ ಇವ್ರು ಸೆಲೆಕ್ಟ್ ಆಗಿದ್ದಾರೆ ಈ ಸರ್ತಿಯ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏನಿದು ಇವ್ರು ಸೆಲೆಕ್ಟ್ ಮಾಡ್ಕೊಂತಾರಲ್ಲ, ಈ ಸೆಲೆಕ್ಟ್ ಮಾಡ್ಕೊಂಡವ್ರಲ್ಲಿ ಏನು ಎಷ್ಟು ಜನ ಸೆಲೆಕ್ಟ್ ಮಾಡ್ಕೊಂತಾರೆ ಅಷ್ಟು ಜನದಲ್ಲಿ ಇನ್ನೂ ಕೆಲವೊಂದು ಜನ ತೆಗೆದು 3 ಇಂದ 4 ಜನ ಸೆಲೆಕ್ಟ್ ಮಾಡ್ಕೋಬಹುದು ಅನ್ಕೊಂತೀನಿ ನಾನು ಫೈನಲ್ ಆಗಿ ಬಿಗ್ ಬಾಸ್ ಅಲ್ಲಿ ಈ ಸರ್ತಿಯ ಬಿಗ್ ಬಾಸ್ ಸೀಸನ್ 13 ಅಲ್ಲಿ. ಇಲ್ಲಿ ಏಜ್ ಲಿಮಿಟ್ ಇಲ್ಲ. ಎಷ್ಟು ಜನ ಬಂದಿದ್ದಾರೆ? 72 ವರ್ಷದವರು. 20 ವಯಸ್ಸು, ಛೋಟಾ ಪ್ಯಾಕೆಟ್ ಬಡಾ ಧಮಾಕ. ಕನ್ಸು ಅನ್ಲಿಮಿಟೆಡ್ ಇದ್ರೆ ಆಯ್ತು. ಊಟದ ಕೊರತೆ ಇದ್ದಾಗ ಆರೋಗ್ಯ ಹಾಳಾಗತ್ತೆ ಅನ್ನೋದು ಏನಾದ್ರು ಇದೆಯಾ ನಿಮ್ಗೆ? ತೊಡೆ ತಟ್ಟೆ ಆಡ್ತೀವಿ ಸರ್. ಅವನಿಗೆ ಜೈ. ಸರಿ, ಇವಾಗ ನೀವೇನ್ ಜನ್ಸಿನಾ? ನಂಗೆ ಇಂಗ್ಲಿಷ್ ಬರಲ್ಲ, ಕನ್ನಡದಲ್ಲಿ ಹೇಳ್ಬೇಕು. ಈಗ ವಿನಯ್ ಅಂಡ್ ಚಂದನ್ ಇವರಿಬ್ರಲ್ಲಿ ಮುಂದೆ ಕೇಳ್ರಿ, ಕೇಳಿಸ್ತಿದೆ. ನನ್ ಕಡೆಯಿಂದ ಫಿಕ್ಸ್ ಅವ್ರ ಮುಗ್ಧತೆ ನನ್ಗೆ ಇಷ್ಟ. 4 ಜನ ಗ್ರೀನ್ ಕೊಟ್ಟಿರೋದ್ರಿಂದ ನೀವಾಗಿದ್ದೀರಾ ಸ್ಟಾರ್ ಕಂಟೆಸ್ಟೆಂಟ್. ಅಗ್ನಿ ಪರೀಕ್ಷೆ ಇದೇ ಭಾನುವಾರ ರಾತ್ರಿ 9 ಗಂಟೆಗೆ, ಸೋಮವಾರದಿಂದ ಶುಕ್ರವಾರ. ಸ್ನೇಹಿತರೆ ಕುಮಾರಿ ಅಂತ 20 ವರ್ಷದ ಹುಡುಗಿ ಮತ್ತು 72 ವರ್ಷದವರು ರತ್ನ ಅಂತ ಏನ್ ಸೆಲೆಕ್ಟ್ ಮಾಡ್ಕೊಂಡ್ರು ಬಿಗ್ ಬಾಸ್ ಟೀಮ್ ನಲ್ಲಿ ಏನು ಜೂರಿಯಾಗಿ ಬಂದಿದ್ದಾರಲ್ಲ ಜಡ್ಜಸ್, ಆ 4 ಜನ ಜಡ್ಜಸ್ ಸಹಿತ ಇಲ್ಲಿ ಗ್ರೀನ್ ಲೈಟ್ ಅನ್ನ ಕೊಡೋ ಮೂಲಕ ಈ ಹುಡುಗಿನ ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ ಈ ಸರ್ತಿ. ಈ ರೀತಿಯಾಗಿ ಸ್ಟಾರ್ ಕಂಟೆಸ್ಟೆಂಟ್ಸ್ ನ ಎಷ್ಟು ಜನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ 16ನೇ ತಾರೀಕಿಗೆ ಅಗ್ನಿ ಪರೀಕ್ಷೆ ಅಂತ ಏನ್ ಸ್ಟಾರ್ಟ್ ಆಗುತ್ತೆ ಎಪಿಸೋಡ್, ಅದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನನ ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಎಷ್ಟು ಜನ ಇಲ್ಲ ಅಂತ ಗೊತ್ತಾಗುತ್ತೆ. ಯಾವ್ಯಾವ ಕಾರಣಕ್ಕೋಸ್ಕರ ಸೆಲೆಕ್ಟ್ ಮಾಡ್ಕೊಂಡ್ರು, ಯಾವ್ಯಾವ ಕಾರಣಕ್ಕೋಸ್ಕರ ರಿಜೆಕ್ಟ್ ಮಾಡ್ಕೊಂಡ್ರು ಅಂತ ಸಹಿತ ಗೊತ್ತಾಗುತ್ತೆ. ಸ್ನೇಹಿತರೆ ಇವತ್ತಿನ ಪ್ರೋಮೋದಲ್ಲಿ ನಾವು 2 ನೋಡ್ಬೇಕಾಗುತ್ತೆ. ಇಲ್ಲಿ ಒಂದು 72 ವರ್ಷದ ರತ್ನ ಒಬ್ಬ ವ್ಯಕ್ತಿನೂ ಸಹಿತ ಸೆಲೆಕ್ಟ್ ಮಾಡ್ಕೊಂಡ್ರು ಅನ್ಸುತ್ತೆ, ಯಾಕಂದ್ರೆ ಗ್ರೀನ್ ಲೈಟ್ ಅನ್ನ ಆಯ್ಕೆ ಮಾಡ್ಕೊಂಡ್ರು. ಅದ್ರ ಜೊತೆಗೆ 20 ವರ್ಷದ ಈ ಹುಡುಗಿನ ಸಹಿತ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇವತ್ತಿನ ಪ್ರೋಮೋದ ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾಗುತ್ತೆ ವಯಸ್ಸಿನ ಮಿತಿ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಇವತ್ತಿನ ಪ್ರೋಮೋದಲ್ಲಿ 20 ವರ್ಷದ ಹುಡುಗಿಯಿಂದ 72 ವರ್ಷದ ಅಜ್ಜಿಯವರೆಗೂ ಸಹಿತ ಬಿಗ್ ಬಾಸ್ ನಲ್ಲಿ ಬರೋಕೆ ಅವಕಾಶ ಇದೆ ಅನ್ನೋ ತರ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಕಲರ್ಸ್ ಕನ್ನಡದವರಾಗಿರ್ಬೋದು, ಬೇರೆ ಚಾನೆಲ್ ಅವರಾಗಿರ್ಬೋದು, ಎಲ್ಲರೂ ಸಹಿತ TRP ಗೋಸ್ಕರನೇ ಮಾಡೋದು. ಇಲ್ಲಿ ಮುಗ್ಧತೆ ನೋಡಿ ಆ 20 ವರ್ಷದ ಹುಡುಗಿನ ಸೆಲೆಕ್ಟ್ ಮಾಡ್ಕೊಂಡ್ರಂತೆ. ಆದ್ರೆ 60 ಜನದಲ್ಲಿ ಯಾರು ಕಲಾವಿದರು ಇದ್ದಿಲ್ವ ಹಂಗಾರೆ? ಅದೆಷ್ಟೋ ಜನ ಗ್ರಾಮೀಣ ಪ್ರತಿಭೆಗಳು, ಕ್ರೀಡಾ ಲೋಕದಲ್ಲಿ ಸಾಧನೆ ಮಾಡಿದವರು ಎಷ್ಟೋ ಜನ ಸಿಕ್ತಿದ್ರಲ್ಲ, ಅಂತವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದಾರೋ ಇಲ್ಲೋ ಅಂತ ನಾವು ಎಪಿಸೋಡ್ ನೋಡೋ ಮೂಲಕ ಗೊತ್ತಾಗುತ್ತೆ. 72 ವರ್ಷದ ಅಜ್ಜಿನ ಸೆಲೆಕ್ಟ್ ಮಾಡ್ಕೊಂಡ್ರು, 72 ವರ್ಷದ ಅಜ್ಜಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ತಪ್ಪಲ್ಲ, ಯಾಕಂದ್ರೆ ಅವ್ರ ಹತ್ರ ಒಂದು ವಿಭಿನ್ನವಾದ ಕಲೆ ಇರುತ್ತೆ. ಬಿಗ್ ಬಾಸ್ ಬರ್ಬೇಕು ಅಂತ ಸಾಕಷ್ಟು ಶ್ರಮ ಪಟ್ಟಿರ್ತಾರೆ, ಬಂದಿರ್ತಾರೆ. ಆದ್ರೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಅಷ್ಟು ಸುಲಭವಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋದು ನನ್ನ ಪ್ರಕಾರ ತಪ್ಪನ್ಸುತ್ತೆ. ಅದು ಇಷ್ಟೇ ಸಾಮಾನ್ಯ ಜನರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸಾಮಾನ್ಯ ಜನರನ್ನ ಸೆಲೆಕ್ಟ್ ಮಾಡ್ಕೊಳೋದ್ರಲ್ಲಿ ಅದು ಎಂತವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ಗ್ರಾಮೀಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವ್ರನ್ನ, ಯಾವ್ದಾದ್ರು ಒಂದು ವಿಭಾಗದಲ್ಲಿ ದೊಡ್ಡದಾಗಿ ಗುರುತಿಸಿಕೊಂಡವರನ್ನ, ಅವ್ರ ಎಷ್ಟೇ ದೊಡ್ಡ ಸಾಧನೆ ಮಾಡ್ಲಿ ಅವ್ರನ್ನ ಜನಗಳು ಗುರುತಿಸದೇ ಇದ್ದಾಗ ಅಂತವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆಯ ಮೂಲಕ ಜನಗಳಿಗೆ ಪರಿಚಯ ಮಾಡ್ಬೇಕು ಅನ್ನೋ ನನ್ನ ಅನಿಸಿಕೆ. 72 ವರ್ಷದ ರತ್ನನವ್ರನ್ನ ಮತ್ತು 20 ವರ್ಷದ ಕುಮಾರಿ ಅನ್ನೋರನ್ನ ಸೆಲೆಕ್ಟ್ ಮಾಡ್ಕೊಂಡಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.